ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಹೋಮ್ ರೊಮ್ಯಾನ್ಸ್ ಬ್ಯಾಟಲ್ ಅಲ್ಲಿ ಮೊದಲನೇ ಪರ್ಫಾರ್ಮೆನ್ಸ್ ಅನ್ನ ಅದ್ಭುತವಾಗಿ ಮಾಡಿದ್ರೆ ನೀವಿಬ್ರು. ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಸಿಕ್ಕಿದೆ. ಎದುರಾಳಿಗಳನ್ನ ಕರೆಯುವಂತ ಸಮಯ. ರೆಡಿನಾ? ಶಾಲ್ ಐ ಕಾಲ್ ಎದುರಾಳಿ? ಕರಿ ಬನ್ನಿ. ಎಸ್ ಮಿಸ್ಟರ್ ಸುನಿಲ್ ಅಣ್ಣ, ಇಷ್ಟೋ ತನಕ ನೋಡ್ದೆ ಏನಾಯ್ತು ವೇದಿಕೆ ಮೇಲೆ ಅಂತ ಏನ್ ಅನ್ನಿಸ್ತಾ ಇದೆ? ಮಾತ್ ಬರ್ತಿಲ್ಲ. ಯಾಕೆ? ಮೌನಿ ಬರಲ್ಲ ನಮ್ಗೆ. ಅದ್ ಹೆಂಗ್ ಮಾತ್ ಬರಲ್ಲ ನಮ್ಗೆ? ಅವ್ರದ್ದು ಹಂಗಿದೆ, ನಮ್ದು ಅದಕ್ಕಿಂತ ಚೆನ್ನಾಗಿದೆ ತಾನೆ. ಸೊ ಇದಕ್ಕೆ ಟಕ್ಕರ್ ಕೊಡಂಗಿದೆ ನಿಮ್ ಪರ್ಫಾರ್ಮೆನ್ಸ್. ಹೌದು. ಆರ್ ಯು ರೆಡಿ? ಎಸ್. ಅಭಿಜ್ಞಾ ಹಾಗೂ ಸೂರ್ಯ ಪ್ಲೀಸ್ ಟೇಕ್ ರೆಸ್ಟ್. ಥ್ಯಾಂಕ್ ಯು. ಸುನಿಲ್ ಅಂಡ್ ಅಮೃತ, ವಿಶ್ ಯು ಆಲ್ ದ ಬೆಸ್ಟ್. ಬಟ್ ನಿಜವಾಗ್ಲೂ ಒಂದು ಟೆಕ್ನೋ ರೊಮ್ಯಾನ್ಸ್ ಪ್ರೊಜೆಕ್ಟರ್ ನ ಯೂಸ್ ಮಾಡಿಕೊಂಡು ಪ್ರೊಜೆಕ್ಟರ್ಗೂ ಕೋರಿಯೋಗ್ರಾಫ್ ಮಾಡಿ ಅದರಲ್ಲೇ ರೊಮ್ಯಾನ್ಸ್ ಮಾಡಿದಂತ ಏಕೈಕ ಜೋಡಿ ನೀವು. ಆಕ್ಚುಲಿ ನಮ್ಮ ಜೀ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಪ್ರಯೋಗ ನಡೆದಿರೋದು. ಸೊ ಅದು ನಿಮಗ್ ಸಿಕ್ಕಿದ್ದು ಎಷ್ಟು ಖುಷಿ ಆಗಿದೆ ಆಕ್ಚುಲಿ. ವಿ ಆರ್ ಆಕ್ಚುಲಿ ವೆರಿ ಲಕ್ಕಿ. ಯೂಶಲಿ ಈ ತರ ಯಾವತ್ತು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಎಷ್ಟು ಖುಷಿ ಆಗ್ತದೆ ಅಂದ್ರೆ ಅಷ್ಟು ಖುಷಿ ಆಗ್ತದೆ. ಈ ತರ ಹೊಸ ಪ್ರಯತ್ನಕ್ಕೆ ಜೀ ಕನ್ನಡ ಮತ್ತೆ ನಮ್ಮ ಟೀಮ್ ಅವ್ರಿಗೆ ತುಂಬಾನೇ ಥ್ಯಾಂಕ್ ಯು. ಸುನೀಲ್, ಈ ತರ ಒಂದು ವಿಚಿತ್ರವಾದ, ವಿಭಿನ್ನವಾದ, ವಿಶಿಷ್ಟವಾದ, ಪ್ರಯೋಗಾತ್ಮಕವಾದಂತ ಕೊರಿಯೋಗ್ರಫಿ ನಿನಗೆ ಸಿಕ್ಕಿದೆ. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಯ್ತಾನೆ. ಯಾಕಂದ್ರೆ ನಾವು ಊರಲ್ಲಿ ಗಣೇಶ ಹಬ್ಬದಲ್ಲಿ ಆ ತರ ಈ ತರ ನಮ್ಗೆ ಈ ಸ್ಟೇಜ್ ಅಲ್ಲ, ಇಡೀ ಈ ಸೆಟ್ಟೆ ಸಾಲಲ್ಲ, ಆ ತರ ಕುಣ್ಕೊಂಡ್ ಮಾಡ್ಕೊಂಡಿದ್ದವರು. ಬಟ್ ಇಷ್ಟರಲ್ಲೇ ಈ ಚೌಕಟ್ಟಲ್ಲೇ ಇಷ್ಟರಲ್ಲೇ ಮಾಡ್ಬೇಕು ಅಂತ ಅಂದಾಗ ಅದು ಟೆಕ್ನಾಲಜಿ, ಆ ಸೌಂಡ್ ಬರುತ್ತೆ, ಆ ಸೌಂಡ್ಗೆ ಆ ಬೀಟ್ ತಕ್ಕನಂಗ ಅಲ್ಲೇ ಎಳಿಬೇಕು. ಸೊ ಇದು ಒಂಥರ ಚೆನ್ನಾಗಿತ್ತು, ಒಂಥರ ಖುಷಿ ಅನ್ನಿಸ್ತು. ಈ ಒಂದು ಪ್ರಯೋಗಾತ್ಮಕವಾದ ಎಕ್ಸ್ಪೆರಿಮೆಂಟಲ್ ಡ್ಯಾನ್ಸ್ ನಮ್ಮ ಜಡ್ಜಸ್ ಹೆಂಗ್ ಅನ್ಸ್ತು ಅಂತ ಕೇಳೋಣ. ರಚ್ಚು, ಕ್ರಿಯೇಟಿವ್ ಪರ್ಫಾರ್ಮೆನ್ಸ್, ಟೆಕ್ನೋ ರೊಮ್ಯಾನ್ಸ್ ಆಸ್ ಯು ಸೆಡ್. ಟೆಕ್ನೋ ರೊಮ್ಯಾನ್ಸ್ ಚೆನ್ನಾಗಿದೆ ಕೇಳಕ್ಕೆ. ಚೆನ್ನಾಗಿದೆ ಟೆಕ್ನೋ ರೊಮ್ಯಾನ್ಸ್. ಇದು ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಲ್ವಾ ಮಾಡಿರೋದು. ಸೊ ಡೆಫಿನೆಟ್ಲಿ ಅಂಡ್ ಬಟ್ ಅವರ ರೊಮ್ಯಾನ್ಸ್ ಕ್ಯೂಟ್ ಆಗಿತ್ತು. ಥ್ಯಾಂಕ್ ಯು. ಸುನಿಲ್, ಅಮೃತ ಇಬ್ರು ತುಂಬಾ ಸಿಂಪಲ್ ಆಗಿ, ಕ್ಯೂಟ್ ಆಗಿ, ರೊಮ್ಯಾಂಟಿಕ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಕಣ. ಆಕ್ಚುಲಿ ಇವತ್ತು ಸುನಿಲ್ ಒಂಥರ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ. ಯಾಕೆ ಸುನಿಲ್, ಏನಾಯ್ತು? ಮೈಗೆ ಹುಷಾರಿಲ್ವಾ? ಅವ್ನ್ ಬ್ಲಾಂಕ್ ಆಗ್ಬಿಟ್ಟಿದ್ದಾನೆ. ಯಾಕೆ ಸುನಿಲ್ ಬ್ಲಾಂಕ್ ಆಗಿದ್ದಾನೆ ಗೊತ್ತಾ ನಿಂಗೆ? ಯಾಕೆ ಮಾಡ್ದೆ ಈ ತರ? ಏನ್ ಮಾಡ್ದೆ? ನೀನಾಗಿದ್ದು ಬ್ಲಾಂಕ್ ಅಂತ ನಾನಲ್ಲ. ಬ್ಲಾಂಕ್ ಆಗಿದೆ. ನಾನ್ ನಗ್ತಾನೆ ಇದ್ದೀನಿ. ನೀನ್ ಇವಾಗ ನಗ್ಬೇಕಲ್ಲ. ನೀನ್ ಯಾಕೆ ಫುಲ್ ಬ್ಲಾಂಕ್ ಆಗಿ ಹಿಂಗ್ ನಿಂತಿದ್ಯಲ್ಲ? ಸುನಿಲ್ ಯಾಕೆ ಬ್ಲಾಂಕ್ ಆಗಿದ್ದಾನೆ ಅನ್ನೋ ಕಾರಣ ರಚ್ಚು ಗೊತ್ತಾ? ಗೊತ್ತಿಲ್ಲ. ಅವನ ಕಾನ್ಸಂಟ್ರೇಷನ್ ಎಲ್ಲಿದ್ದಾರೆ ಅಂತ ನಾನು ಹೇಳದ್ ಬೇಡ, ಸ್ಟೇಜ್ ಮೇಲೆ ಕರೆದು ಬಿಡ್ತೀನಿ. ಗೊತ್ತು. ಗೊತ್ತಾ? ಅಲ್ಲಿ ಒಬ್ರು ವೈಟ್ ಟಿ ಶರ್ಟ್ ಹಾಕಂಗ್ ಕೂತಿದ್ರಲ್ಲ, ಎಲ್ಲಿ ಎಲ್ಲವರು? ಅವ್ರ ಹೆಸರೇನು ಸುನಿಲ್? ದೇವಿಕಾ. ಎಸ್ ದೇವಿಕಾ, ವೆಲ್ಕಮ್ ಟು ದ ಶೋ. ಇಷ್ಟೋ ತನಕ ನೀವು ಫುಲ್ ಎಲ್ಲ ಡ್ಯಾನ್ಸರ್ ಆಗಿ ಮಾಡಿದ್ದನ್ನು ನೋಡಿದೀರಾ. ಬಟ್ ಈ ಸುನಿಲ್ ಗಮನ ಎಲ್ಲ ಇವತ್ತು ದೇವಿಕಾ ಮೇಲೆ ಇತ್ತು. ಅಣ್ಣ, ನಾನು ಕೂತಿರೋದು ಗೊತ್ತಿಲ್ಲ. ಇವಾಗ ನೀವು ವೈಟ್ ಟಿ ಶರ್ಟ್ ಅಂತ ನೋಡಿದ್ದು ಏನ್ ಸುಳ್ಳು? ನಿಜ ಒಪ್ಕೊಳ್ಳಿ. ಇದು ಯಾವ್ದು? ಇಲ್ಲ ಇಲ್ಲ, ಆಕ್ಚುಲಿ ಏನಾಗಿದೆ ಗೊತ್ತಾ? ಮೊನ್ನೆ ಲಾಸ್ಟ್ ಶೂಟ್ ಅಲ್ಲೂ ಅಷ್ಟೇನೆ, ಏಂಜಲ್ಸ್ ಹೋಮ್ ಟೂರ್ ಅಂತ ಬಂದಿದ್ನಲ್ಲ, ಅಲ್ಲೂ ಅಷ್ಟೇ ಸ್ಯಾಂಕಿ ಟ್ಯಾಂಕ್ ಹೋಗ್ತಿರುವಾಗ ಯಾರು ಹುಡುಗಿ ಜಾಗಿಂಗ್ ಮಾಡ್ತಿದ್ರೆ ಹಿಂಗ್ ನೋಡ್ತಿರ್ತಾನ. ಹಲೋ ಇಲ್ಬಾ, ಅದು ಸುಳ್ಳು ಇದಾಗಿಲ್ಲ. ರಿಹರ್ಸಲ್ ಟೈಮ್ ಅಲ್ಲೂ ಅಷ್ಟೇ ಹೋದಾಗ ಹಿಂಗ್ ನೋಡಕ್ ನಾನು ಅಮೃತ, ಅದು ನಮ್ ಕಡೆ ಸುಳ್ಳು ಅನ್ನಲ್ಲ, ಜೊಲ್ಲು ಅಂತಾರೆ. ಪರಿಚಯ ಮಾಡಿಕೊಡು ಸುನಿಲ್. ನಾನೇನು ಪರಿಚಯ ಮಾಡಿಕೊಡು. ಮೇಲೆ ಬಿಡ್ಲಿಕ್ಕೆ 1, 2, 3 ಎಲ್ಲ ಬಂದ್ಬಿಟ್ಟಲ್ಲ. ಹೆಸರು ನಿಮ್ದು ಯಾವ ಊರು? ಒಂದ್ ನಿಮಿಷ, ಯಾವ ಊರು? ಧಾರವಾಡ. ಒಂದ್ ನಿಮಿಷ ನಾನು ನಿನ್ನೆ ಇವ್ರು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನಿರಂಜನ ಪಕ್ಕದಲ್ಲಿ ಕೂತ್ಬಿಟ್ಟು ಬರೀ ಇವ್ರು ನೋಡೋದು, ಯಾರು ಹುಡುಗಿದು. ಅದಕ್ಕೆ ಕಣ ಅವ್ರ ಒಬ್ಳಿಗೆ ಕಾಂಪ್ಲಿಮೆಂಟ್ ಮಾಡಿದ್ದು. ಏನಿಲ್ಲ, ನನಗೆ ಏನ್ ಹೇಳಿದ್ದು ಗೊತ್ತಾ? ನೀವು ಸೇಮ್ ನೋಡಕ್ಕೆ ಅಮೃತ ತಂಗಿ ತರ ಇದೀರಾ. ನಾನು ಹೇಳಿಲ್ಲ ಇದನ್ನ. ಆ ಯಪ್ಪನ್ ಪ್ಲಾನ್ ಏನ್ ಗೊತ್ತಾ? ಆ ಯಪ್ಪನ್ ಪ್ಲಾನ್ ಏನ್ ಹೇಳಮ್ಮ? ಅಮೃತನ್ ತಂಗಿ ಅಂತ ಆ ತರ ಲೆಕ್ಕ ಹಾಕೊಂಡು ನನ್ನ ಹತ್ರ ಬಂದಿ. ಏನ್ ಹೇಳಕ್ ಇಷ್ಟಪಡ್ತೀಯ? ಬರೀ ಆಕ್ಷನ್ ಅಲ್ಲಿ ತೋರ್ಸು. ಏಮಂಡಿ ಚಪ್ಪಂಡಿ ಬದುಕು ಜಟಕ ಬಂಡಿ. ಏನೋ 16
ಸುನಿಲ ಏನೋ ಸೈಲೆಂಟ್ ಆಗಿದ್ದಾರೆ ಪಾಪ ಮುದ್ದ ಹುಡ್ಗ ಅಂತ ಅನ್ಕೊಂಡ್ರೆ ನಾನು ಹಂಗೆ ಅನ್ಕೊಂಡಿದ್ದು. ದೇವ್ರೇ ನಂಗೆ ತಾಯಿ ನೀನು ಒಂದ್ ನಿಮಿಷ ಇರು. ನೆನ್ನೆನೆ ಗೊತ್ತಾಯ್ತು ಎಂತ ಕಿಲಾಡಿ ಅಂತ, ಇವಾಗ ಇನ್ನ ಗೊತ್ತಾಯ್ತು. ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ? ಅಣ್ಣ ನನ್ನ ಇಷ್ಟಕ್ಕಿಂತ ಬರೋದೇ ಇಲ್ಲ ಈ ಸತಿ. ಚಪ್ಪಂಡಿ ಯಾರು ಏನಾದ್ರು ಅನ್ಕೊಳ್ಳಿ ಅವರು. ನೀನ್ ಹೇಳಂಡಿ. ಚಪ್ಪಂಡಿ ತಾಯಿ ಇದು ಒಂದ್ ನಿಮಿಷ. ಕಲ್ಲೊಂದೇ ಶಿಲ್ಪಿ ಎರಡಾಗ್ಬಿಟ್ಟವ್ರೆ. ಯಾವ ಶಿಲ್ಪಿ ಕೆತ್ತುತ್ತಾರೆ ಅದು ಹೇಳು. ಪಾರ್ಟ್ನರ್ ಚೇಂಜ್ ಅಂತಾನೆ ಹೇಳಿ. ನನ್ನ ಕೇಳಿದ್ದು ನೀವು ಚೇಂಜ್ ಆಗ್ತೀರಾ ಅವ್ರ ಬದಲು ಅಂತ ಕೇಳಿದ್ದು ನಿಜ. ನನಗೆ ಬಂದ ಮಾಹಿತಿ ಪ್ರಕಾರ ದೇವಿಕಾಗೋಸ್ಕರ ಒಂದು ಹಾಡನ್ನು ಬರ್ದಿದ್ಯಂತೆ. ಯಾವ ಹಾಡು? ಏನು ಹಾಡು ಬರ್ದಿಲ್ಲ ಅಣ್ಣ. ಯಾವ್ದೋ ಬರ್ದಿದ್ಯಂತಲ್ಲ, ಮೂವಿ ಕೂಡ ಮಾಡಿದ್ಯಂತಲ್ಲ. ಏನು? ಒಂದ್ ನಿಮಿಷ ಇರು ತಾಯಿ, ನೀನು ಇಲ್ಲಿ ಮಾಡಿದ್ರೆ ಇಲ್ಲಿಗೆ ಬಂದಿದ್ದು. ಒಂದ್ ನಿಮಿಷ ಬಾ ಇಲ್ಲಿ. ಒಂದ್ ನಿಮಿಷ. ಅಮೃತ ನಿನಗೆ ಗೊತ್ತಿಲ್ಲ, ಅವಳಿಗೋಸ್ಕರ ಹೊಸ ಹಾಡು ಬರ್ದಿಯಾನೆ. ದೇವಿಕಾ ನಿಂದು ಒಂದ್ ಮಕ ಅಂತ ಬರ್ದಿಯಾನೆ. ಹೇಳು. ನಾನ್ ನಿಮ್ಮ ಅಭಿಮಾನಿ, ನಿಮ್ಗೋಸ್ಕರ ಒಂದ್ ಸಾಂಗ್ ಆಡ್ತಾ ಇದೀನಿ. ಕುರ್ಚಿಯೊಂದು ಖಾಲಿ ಇದೆ, ಕೂತು ಮಾತಾಡಲು ವಿಷಯ ತುಂಬಾ ಇದೆ. ಬರುವೆಯಾ 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 ಬರುವೆಯಾ? ಒಂಟಿಯ ಜೀವನ ಸಾಕಾಗಿದೆ, ಪ್ರೀತಿಸೋ ಜೀವವು ಬೇಕಾಗಿದೆ. ಜೊತೆಗೊಂದು ಜೀವ ಇರಬೇಕು, ಸುಖ ದುಃಖ ಮಾತಾಡಲು. ಹುಡುಕಾಟದ ಪಯಣ ಸಾಕು, ಬರುವೆಯ ನರ ಕಾಣಲು. ಕೂತು ಮಾತಾಡಲು.